ಇವತ್ತಿಗೂ ನಂಗೆ 80% ಸರ್ ನೀವು ಕೊಟ್ಟಿರೋದು ತಿನ್ನೋದು. ಅದು ಡಯಟೇ ಅಂತಾನೆ ಅನಿಸ್ತಿಲ್ಲ ಆಕ್ಚುಲಿ. ಓಕೆ. ಫಸ್ಟ್ ನೋಡಿದಾಗಂತೂ ಇದನ್ನ ಇಷ್ಟೊಂದು ತಿನ್ಬೇಕು, ನಾನು ಯಾವತ್ತೂ ಅಷ್ಟು ತಿಂದೇ ಇಲ್ಲ ಹೇಳ್ಬೇಕಂದ್ರೆ. ಫಸ್ಟ್ ಯಾವಾಗ ಓಕೆ. ನೀವು ಮತ್ತೆ ಸೇರಿದ್ಮೇಲೆ ನಾನು ಜಾಸ್ತಿ ಊಟ ತಿಂಡಿ ಮಾಡಿದ್ದು ಹೇಳ್ಬೇಕಂದ್ರೆ. ಬಟ್ ನಾನ್ ಹ್ಮ್. ಲೈಫಲ್ಲೇ ಫಸ್ಟ್ ಟೈಮ್ ಸರ್ ಚೆನ್ನಾಗಿ ತಿಂದು ಸಣ್ಣ ಮಾಡ್ಸೋದು ಅಂದ್ರೆ ಇದೊಂಥರ ಮ್ಯಾಜಿಕ್ ಆಗುತ್ತಾ ಅಂತ ಅನ್ಸ್ಬಿಟ್ಟಿದ್. ಎಲ್ಲೂ ಕೇಳಿರ್ಲಿಲ್ಲ ಈ ತರ. ಅಲ್ಲ, ಅವ್ರದ್ದು ಈಗ ಜರ್ನಿ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲ್ ಸ್ಟ್ರಗಲ್ಸ್ ಏನಾದ್ರು ಇತ್ತಾ ಅಂತಾರ? ತುಂಬಾ ಟೈರ್ಡ್ ಆಗೋದು, ತುಂಬಾ ಸುಸ್ತಾಗ್ತಾ ಇತ್ತು. ಸ್ವಲ್ಪ ಒಂದ್ ಸ್ಟೇರ್ ಕೇಸ್ ಹತ್ಕೊಂಡ್ ಹೋದ್ರು ಒಂಥರ ತುಂಬಾ ಬ್ರೆತ್ಲೆಸ್, ತುಂಬಾ ಬ್ರೀತಿಂಗ್ ಜಾಸ್ತಿ ಮೇಲುಸ್ರು ತರ ಬರಂಗ್ ಆಗ್ತಾ ಇತ್ತು. ಹ್ಮ್. ಆಮೇಲೆ ಮೆನಿಸ್ಟ್ರಿಯಲ್ ಸೈಕಲ್ ಎಲ್ಲ ಸ್ವಲ್ಪ ಇರೆಗ್ಯುಲರ್ ತುಂಬಾ ಇತ್ತು. ಸಿಕ್ಕಾಪಟ್ಟೆ ಕಾಲ್ ನೋವು ಬರೋದು, ಬ್ಯಾಕ್ ಪೇನ್ ಕಾಲ್ ನೋವು ಸಿವಿಯರ್ ಆಗಿ ಬರೋದು ನಂಗೆ ಆ ಓಕೆ. ಟೈಮಲ್ಲಿ. ಆಮೇಲೆ ಸ್ವಲ್ಪ ಪಿಗ್ಮೆಂಟೇಶನ್ ಎಲ್ಲ ಇತ್ತು, ಸ್ವಲ್ಪ ಸ್ಕಿನ್ ಸ್ವಲ್ಪ ಸೆನ್ಸಿಟಿವಿಟಿ ಇನ್ನ ಇತ್ತು ನನ್ಗೆ, ಚೂರ್ ಚೂರ್ ಇತ್ತು ಅದು. ಸೊ ಅದೇ ವಿತೌಟ್ ಎನಿ ಮೆಡಿಕೇಶನ್ ಎಲ್ಲ ಸಾಲ್ವ್ ಆಗ್ಬಿಟ್ಟಿದೆ ನಂದು. ಇವನ್ ನಾನು ಇವಾಗ ಆಲ್ 3 days ಆರಾಮಾಗಿ ಸ್ಟ್ರೆಂತ್ ಟ್ರೈನಿಂಗು ಮಾಡ್ತೀನಿ ನಾನು. ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಜಾಯಿನ್ ಆದಾಗ ಅವಾಗ ಎಷ್ಟಿತ್ತು ವೆಯ್ಟ್? ಅವಾಗ 89.1 ಇತ್ತು ಸರ್ ನಂದು. ಇವಾಗ ಈಗ ಆಲ್ಮೋಸ್ಟ್ 76.2 ಅಂದ್ರೆ 76.1, ಆಲ್ಮೋಸ್ಟ್ ಒಂದು 13 kgs ಕಮ್ಮಿ ಆಗಿದೆ ಇವಾಗ. ಮನೆಯಲ್ಲೇ ಮನೆಯಲ್ಲೇ ಹಾ. ವರ್ಕೌಟ್ ಮಾಡ್ತಾ ಇದ್ರು. ಹ್ಮ್. ಸೊ ಎಲ್ರಿಗೂ ಇನ್ನೊಂದೇನಂದ್ರೆ ಇದು ಆನ್ಲೈನ್ ಕ್ಲಾಸ್ ಅಲ್ಲ, ಆನ್ಲೈನ್ ಪ್ರೋಗ್ರಾಮ್ ಅಂತ. ಡಯಟ್ ಅಂಡ್ ಲೈಫ್ ಸ್ಟೈಲ್ ಅವರಿಗೆ ಗೈಡ್ ಮಾಡೋದು ಮೇನ್. ವರ್ಕೌಟ್ ವಿಡಿಯೋಸ್ ಕೊಟ್ಟಿರ್ತೀವಿ, ಅದನ್ನ ನೋಡಿ ಅವ್ರ ಮನೆಯಲ್ಲೇ ಮಾಡಿದ್ದಾರೆ. ಎಷ್ಟು ಡೆಡಿಕೇಟೆಡ್ ಅಂದ್ರೆ ಇವಾಗ ಅವರೇ ಬೇಕಿದ್ರು ಕೋಚ್ ಆಗೋ ಕೆಪಾಸಿಟಿ ಇದೆ ಅವ್ರಿಗೆ. ಅಷ್ಟು ಚೆನ್ನಾಗಿ ಎಲ್ಲಾ ತಿಳ್ಕೊಂತಾರೆ, ಎಲ್ಲಾ ಕಲ್ತ್ಕೊಂತಾರೆ, ಏನೇ ಡೌಟ್ಸ್ ಇದ್ರು ಕೇಳ್ತಾರೆ, ಏನೇ ಇಶ್ಯೂಸ್ ಇದ್ರು. ಮತ್ತೆ ಪಕ್ಕ ಟೈಮ್ ಟು ಟೈಮ್ ನಾನ್ ಫಾಲೋ ಅಪ್ ಬೇಕು ಅಂತಾನೆ ಇಲ್ಲ, ಎವ್ರಿ ವೆನ್ಸ್ಡೇ ಕರೆಕ್ಟ್ ಆಗಿ ಅವ್ರದ್ದು ಪ್ರೋಗ್ರೆಸ್ ಫಾರ್ಮ್ ಬಂದ್ಬಿಡೋದು. ಈ ಒಳ್ಳೆ ಫುಡ್ ಫಾಲೋ ಮಾಡೋದು ಅಂದ್ರೆ ಇದ್ರಿಂದಲ್ಲ ಹೆಲ್ತ್ ಬೆನಿಫಿಟ್ಸ್ ಬರುತ್ತೆ ಅಂತ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಎಲ್ರು ಚಂದಕ್ ಮಾಡ್ತಾರೆ ಅನ್ಕೋತಾರೆ, ಅದು ಒಂದೇ ಕಾರಣ ಅಲ್ಲ. ನಮ್ಮ ಅತ್ತೆಗಂತೂ ಫುಲ್ ಶುಗರ್ ಲೆವೆಲ್ ಎಲ್ಲ ಕಮ್ಮಿ ಆಗ್ಬಿಡ್ತು. ಜೊತೆಗೆ ಮೊನ್ನೆ ಹೋದಾಗ ತುಂಬಾ ಡೋಸೇಜ್ ಡಾಕ್ಟ್ರೇ ಕಮ್ಮಿ ಮಾಡ್ಬಿಟ್ರು. ಫುಲ್ HbA1c ಎಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಅವ್ರಿಗೆ. ಸೊ 8.5 ಬಂದ್ಬಿಟ್ಟಿತ್ತು. ಸೊ ಅವ್ರಿಗೆಲ್ಲ ಅವ್ರು ಫುಲ್ ಸಿಕ್ಕಾಬಡೆ ಅವ್ರ ಎಮೋಷನಲ್ ಆಗ್ಬಿಟ್ರು. ಯಾವತ್ತೂ ಆಗಿರ್ಲಿಲ್ಲ ಇಷ್ಟೊಂದು ಶುಗರ್ ಲೆವೆಲ್. ನಿನ್ನಿಂದ ಆಯ್ತಮ್ಮ, ನನ್ನಿಂದ ಅಲ್ಲಮ್ಮ, ಕಿರಣ್ ಸಾಗರ್ ಸರ್ ಇಂದ ಆಯ್ತಿದ್ದು. ತುಂಬಾ ಹಾರ್ಡ್ ವರ್ಕ್ ಮಾಡಿದಾಳೆ. ಅಂಡ್ ತುಂಬಾ ಅದೇ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು, ತುಂಬಾ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇತ್ತು. ಮೈನ್ ಡೆರ್ಮಟಾಲಜಿ ಪ್ರಾಬ್ಲಮ್ ತುಂಬಾ ಇತ್ತು. ಮುಖ ಎಲ್ಲ ಸ್ವಲ್ಪ ಊದ್ಕೊಂಡ್ಬಿಡೋದು, ಆ ತರ ಕೈಕಾಲೆಲ್ಲ ಸ್ವೆಲ್ಲಿಂಗ್ ಬರೋ ತರ ಇಲ್ಲ ಇತ್ತು. ಓಕೆ. ದಿಸ್ ಪ್ರೋಗ್ರಾಮ್ ಶಿ ಸ್ಟಾರ್ಟೆಡ್, ನೌ ಶಿ ಇಸ್ ಫೈನ್ ಆಕ್ಚುಲಿ. ಫಸ್ಟ್ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ಆಕ್ಚುಲಿ. ಸೇರ್ತೀನಿ ಅಂದಾಗ ಅವ್ರು ಹೇಳ, ನಿಂಗೆ ಹೆಲ್ತ್ ಸರಿ ಹೋಗುತ್ತೆ, ನೀನ್ ಏನ್ ಬೇಕಾದ್ರೂ ಮಾಡು, ಬಟ್ ನ್ಯಾಚುರಲ್ ವೇ ಆಗಿ ಮಾಡ್ಬೇಕು ಅಷ್ಟೇ ಅವ್ರು ಹೇಳಿದ್ದು. ಯಾವ್ದೇ ಸಪ್ಲಿಮೆಂಟ್ಸ್ ತಗೊಳ್ಳೋ ಹಾಗಿಲ್ಲ, ಅದೆಲ್ಲ ಆದ್ರೆ ನೀನ್ ಮಾಡು, ಬೇಡ ಅಂತ ಹೇಳ್ತಿಲ್ಲ. ಮಿಸ್ ಅಶ್ವಿನಿ ಅವ್ರು ಇರೋದು ಹೈದರಾಬಾದ್ ಅಲ್ಲಿ, ನಾವಿರೋದು ಬೆಂಗಳೂರಲ್ಲಿ. ಸೊ ಒಂದ್ಸಲನು ಅವ್ರು ನನ್ನನ್ನು ಮೀಟ್ ಆಗಿಲ್ಲ, ಪವಿತ್ರನು ಮೀಟ್ ಆಗಿಲ್ಲ. ಹೇಗಾದ್ರೂ ಮಾಡ್ಬೋದಾ? ಕಷ್ಟ ಏನಾದ್ರು ಅನ್ಸುತ್ತಾ ಆಲ್ ಓವರ್ ಕಲೀಲಿಕ್ಕೆ? ವರ್ಲ್ಡ್ ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು, ಈಸಿ, ಎಲ್ಲಿಂದ ಮಾಡ್ಬೋದು, ಟ್ರಸ್ಟ್ ಮಾಡ್ಬೋದು ನಿಮ್ಮನ್ನ. ವೇಸ್ಟ್ ಅಲ್ಲಿ ಆಲ್ಮೋಸ್ಟ್ 106 ಇಂದ 77 ಬಂದಿದ್ದಾರೆ. ಇಟ್ಸ್ ಅ ವೆರಿ ವೆರಿ ಗುಡ್ ಪ್ರೋಗ್ರೆಸ್. ದೆನ್ ಹಿಪ್ಸ್ ಅಲ್ಲಿ 123 ಇಂದ 96 ಬಂದಿದ್ದಾರೆ. ಹಾಯ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾನು ಇಲ್ಲಿ ಮಾತಾಡ್ತಿರೋದು ಮಿಸ್ ಅಶ್ವಿನಿ ಅಂತ. ಇವರು ಇರೋದು ಹೈದರಾಬಾದ್ ಅಲ್ಲಿ. ಇವರು ನಮ್ಮ ಆನ್ಲೈನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಗೆ ಜಾಯ್ನ್ ಆಗಿ ಒಂದು ಡಿಸೆಂಟ್ ಅಮೌಂಟ್ ಆಫ್ ವೆಯ್ಟ್ ಲಾಸ್ ಅಂತ ಮಾಡಿದ್ದಾರೆ. ಅದು ಎಷ್ಟು ಅಂತ ಅವ್ರ ಹತ್ರನೇ ಕೇಳೋಣ. ಜೊತೆನಲ್ಲಿ ಅವ್ರನ್ನ ಕೋಚ್ ಮಾಡಿರೋದು ಪವಿತ್ರ. ಪವಿತ್ರ ಸೈ ಹಾಯ್. ಹಾಯ್ ಹಾಯ್, ನಮಸ್ತೆ ಎಲ್ಲರಿಗೂನು. ನಮಸ್ತೆ ಎಲ್ಲರಿಗೂ. ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಅಂಡ್ ಪವಿತ್ರ ಮ್ಯಾಮ್. ಐ ಆಮ್ ಗ್ರೇಟ್ಫುಲ್ ಟು ಯು ಫಾರ್ ಯು ಫಸ್ಟ್ ಆಫ್ ಆಲ್. ಸೊ ಬಿಕಾಸ್ ವೆಯ್ಟ್ ಲಾಸ್ ಜರ್ನಿ ಅಂದ್ರೆ ಒಂಥರ ಇಂಪಾಸಿಬಲ್ ಅಂತ ಆಗ್ಬಿಟ್ಟಿತ್ತು ನನಗೆ. ಆಲ್ಮೋಸ್ಟ್ ಒಂದು 2 years ಇಂದ ನಾನು ಟ್ರೈ ಮಾಡ್ತಾ ಇದ್ದೆ. ಬಿಕಾಸ್ ಆಫ್ ಯುವರ್, ಟು ಬಿ ಫ್ರಾಂಕ್, ನಾನು ನಿಮ್ಗೆ ಫ್ಯಾನ್ ಆಗಿದ್ದೆ ನಿಮ್ಮ ಒನ್ ಹಾರ್ಟ್ ಅಟ್ಯಾಕ್ ಸ್ಟೋರಿಯಿಂದ. ಅದು ನೋಡಿ ನನ್ನ ಫ್ರೆಂಡ್ಸ್ಗೆಲ್ಲ ರಿಲೇಟಿವ್ಸ್ಗೆಲ್ಲ ಕಳ್ಸಿದೆ. ನನ್ಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸಿದೆ ಆ ವಿಡಿಯೋ ನೋಡಿ. ಅದ್ರ ಎಷ್ಟು ಚೆನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದೀರಾ ಅಂದ್ರೆ ಅದ್ ನೋಡಿದಾಗಿಲ್ಲ ನಾನು ಮಾಡ್ಲೇಬೇಕು, ನನ್ನ ಲೈಫ್ ಇದು ಅಂತ ಅನ್ಸಿದ್ದೆ. ಹೋಪ್ ಯು ರಿಮೆಂಬರ್ ದಟ್ ಯುವರ್ ವಿಡಿಯೋ ಒನ್ ಸ್ಟೋರಿ. ಅದು ನೋಡಿ ನಾನು ರೀಸೆಂಟ್ ಆಗಿ ಮೊನ್ನೆ ಒಬ್ರು ಇಂಟರ್ವ್ಯೂ ಮಾಡಿದಾಗ ಅವರು ಅದೇ ಹೇಳಿದ್ರು. ಬಟ್ ಅದು ಜನರಿಗೆ ತಾಗೆ ತರ ಹೋಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲ, ತುಂಬಾ ಹಾರ್ಟ್ ಟಚಿಂಗ್ ಇದೆ ಸರ್. ಅದ್ ನೋಡಿದಾಗ ಅನ್ಸುತ್ತೆ, ಇಲ್ಲ ಹೌದಲ್ವಾ, ಇದೆಲ್ಲ ನಾವು ಮಿಸ್ಟೇಕ್ಸ್ ಮಾಡ್ತಿದೀವಲ್ಲ, ನಾವು ಟೈಮ್ ಮಾಡ್ಕೋಬೇಕಲ್ವಾ. ನಾವು ಫಸ್ಟ್ ಕಂಪ್ಲೇಂಟ್ ಟೈಮ್ ಇಲ್ಲ ಅಂತ ಹೇಳ್ತೀವಿ. ನೀವು ಅದ್ರಲ್ಲಿ ಹೇಳಿರೋ ರಿಸಲ್ಟ್ಸ್ ಎಲ್ಲ ಕೊಟ್ಟ, ಹೌದು ನಾವು ಟೈಮ್ ಮಾಡ್ಕೋಬೇಕು, ನಮ್ ಬಗ್ಗೆ ನಾವು ಕೇರ್ ತಗೋಬೇಕು ಅಂತ ಅನ್ಸಿದ್ದೆ ಅದರಿಂದ ಫಸ್ಟ್. ಆಮೇಲೆ ನಿಮ್ದು ನ್ಯಾಚುರಲ್ ವೇ ಅಂದ ತಕ್ಷಣ ಪ್ರತಿ ಒಂದ್ ವಿಡಿಯೋ ಫಾಲೋ ಮಾಡ್ತಾ ಇದ್ದೆ ನಾನು. ಸೊ ಏನಂತ ಒಂಚೂರು ಟ್ರೈ ಮಾಡೋಣ ಅಂತ ಏನೋ ಮಾಡಿದೆ. ನಿಮ್ ಟಿಪ್ಸ್ ಎಲ್ಲ ಹೇಳಿ 1-2 kg ಅಂತೂ ಆಗಿತ್ತು, ಇಲ್ಲ ಅಂತಲ್ಲ, ಬಟ್ ಅಷ್ಟೇ ಚಿಕ್ಕಾಗಿ ಹೋಗಿತ್ತು, ಅಲ್ಲಿ ಆಗ್ಲಿಲ್ಲ. ಇವಾಗ ನೀವು ಈಗ ನಮ್ಮ ಹತ್ರ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಜಾಯಿನ್ ಆದಾಗ ಅವಾಗ ಎಷ್ಟಿತ್ತು ವೆಯ್ಟ್? ಅವಾಗ 89.1 ಇತ್ತು ಸರ್ ನಂದು. ಇವಾಗ ಈಗ ಆಲ್ಮೋಸ್ಟ್ 76.2 ಅಂದ್ರೆ 76.1, ಆಲ್ಮೋಸ್ಟ್ ಒಂದು 13 kgs ಕಮ್ಮಿ ಆಗಿದೆ ಇವಾಗ. ಹೌದಾ? ಈಗ ಬಂದು ಯಾವಾಗಿಂದ ವೆಯ್ಟ್ ಗೇನ್ ಜಾಸ್ತಿ ಆಗಿತ್ತು ನಿಮ್ಗೆ? ಸೊ ಆಮೇಲೆ ನಂಗೆ ಡರ್ಮಟಾಲಜಿ ಇಶ್ಯೂ ಬಂತು, ನನಗೆ ಅಲರ್ಜಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ, ಯಾವುದೋ ಒಂದು ಟ್ಯಾಬ್ಲೆಟ್ ನಂಗೆ ರಿಯಾಕ್ಷನ್ ಆಗ್ಬಿಡ್ತು.
ಓಕೆ ಸೊ ಹಾಗಾಗಿ ಅದರಿಂದ ನಂಗೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಹೈ ಡೋಸೇಜ್ ಸ್ಟೆರಾಯ್ಡ್ಸ್ ತಗೋಬೇಕಾಗಿ ಬಂತು. ಓಕೆ ಓಕೆ ಅದು ಹೇಗಂದ್ರೆ ನನಗೆ ಏನ್ ತಗೊಂಡ್ರು ಕಮ್ಮಿ ಆಗ್ತಾ ಇಲ್ಲ, ಇಂಜೆಕ್ಷನ್ಸ್ ಆಯ್ತು, ಟ್ಯಾಬ್ಲೆಟ್ಸ್. ಸೊ ನನ್ನ ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ಸ್ ನಡೀತು. ಒಂದು 3 ಓಕೆ ಜನ ಅಲೋಪತಿ ಹೋದೆ, 3 ಜನ ಯಾರು ಏನೋ ಕೊಟ್ರು, ಬಟ್ ಏನೂ ವಾಸಿ ಆಗ್ಲಿಲ್ಲ. ಆಯುರ್ವೇದಿಕ್, ಹೋಮಿಯೋಪತಿ, ಆಲ್ ಟೈಪ್ಸ್ ಆಫ್ ಮೆಡಿಕೇಶನ್ಸ್. ಸೊ ಅದೆಲ್ಲ ನನ್ನ ಬಾಡಿ ಮೇಲೆ ಎಕ್ಸ್ಪೆರಿಮೆಂಟ್ ಆಗಿ ನನಗೇ ಗೊತ್ತಿಲ್ಲಂಗೆ ವೆಯ್ಟ್ ಗೇನ್ ಆಗ್ತಿದೆ. ಬಟ್ ನಾನು ಅದನ್ನ ನೋಟಿಸು ಮಾಡಿಲ್ಲ ಹೇಳ್ಬೇಕಂದ್ರೆ. ಯಾವಾಗೋ ಒಂದು ಟೈಮಲ್ಲಿ ಏನ್ ಇಷ್ಟೊಂದು ಡ್ರೆಸ್ ಎಲ್ಲ ಟೈಟ್ ಹಾಕಿ ವೆಯ್ಟ್ ಚೆಕ್ ಮಾಡ್ಕೊಂಡಾಗ ಒಂಥರ ಹಾರಿಬಲ್ 10 kgs 12 kgs ಜಾಸ್ತಿ ಆಗ್ಬಿಟ್ಟಿದೆ ಬಿಕಾಸ್ ಆಫ್ ಸ್ಟೆರಾಯ್ಡ್ಸ್. ಊಟ ತಿಂಡಿ ಏನ್ ಜಾಸ್ತಿ ಮಾಡ್ತಾ ಇರ್ಲಿಲ್ಲ ಹೇಳ್ಬೇಕಂದ್ರೆ, ತುಂಬಾ ಏನ್ ತಿಂತಾ ಇರ್ಲಿಲ್ಲ. ಬಟ್ ಏನಂದ್ರೆ ಬಿಕಾಸ್ ಆಫ್ ಅದೇ ಮೆಡಿಕೇಶನ್. ಎಲ್ರಿಗೂ ಒಂದು ನಾನು ಇನ್ನೊಂದು ಹೇಳ್ಬೇಕು ಅನ್ಕೋತೀನಿ, ತುಂಬಾ ಜನರಿಗೆ ಹೆಣ್ಮಕ್ಳ ಕಷ್ಟ ಎಲ್ರಿಗೂ ಗೊತ್ತಿರೋದಿಲ್ಲ. ಇದೊಂದ್ ಇರತ್ತೆ, ಎಸ್ಪೆಷಲಿ ಸ್ಕಿನ್ ರಿಲೇಟೆಡ್ ಕೆಲವೊಂದು ಇಶ್ಯೂಸ್ಗೆ ಅದು ಹಾಗೆ ಟ್ರೀಟ್ ಮಾಡೋದಕ್ಕೆ ಆಗಲ್ಲ. ಅಂಟಿಲ್ ಅದು ಕೆಲವೊಂದು ಆಟೋಇಮ್ಯೂನ್ ಕಂಡೀಷನ್ಗೆ ಎಲ್ಲ ಸ್ಟೆರಾಯ್ಡ್ಸ್ ಮೆಡಿಕೇಶನ್ ಬೇಕೇ ಬೇಕಾಗುತ್ತೆ. ಅದೆಲ್ಲ ಕಮ್ಮಿ ಆಯ್ತು. ಬಟ್ ಓನ್ಲಿ ಥಿಂಗ್ ಅಂದ್ರೆ ಹೆಲ್ತ್ ವೆಯ್ಟ್ ಗೈನ್ ಆಗಿದ್ನಲ್ಲ, ಅದು ಟ್ರೈ ಸೊ ಅವಾಗಿಂದ ಇತ್ತು ಮಾಡ್ಕೋಬೇಕು ಅಂತ ಇತ್ತು. ಬಟ್ ಏನೇ ಟ್ರೈ ಮಾಡಿದ್ರು ಆಗ್ತಾ ಇರ್ಲಿಲ್ಲ ಒಂಥರ. ಆಮೇಲೆ ಬೇಡ, ಒಂದು ರೆಗ್ಯುಲರ್ ನಿಮ್ದೆಲ್ಲ ಆಮೇಲೆ ಒಂದು ರೆಗ್ಯುಲರ್ ಆಗಿ ಒಂದು ಮಾಡಿ, ನನಗೆ ಓನಾಗಿ ಏನೋ ಮಾಡಕ್ ಎಕ್ಸಸೈಸ್ ಬರ್ತಿಲ್ಲ. ಸೊ ಹಾಗಾಗಿ ಒಂದು ಯೋಗ ಕ್ಲಾಸಿಗೆ ಜಾಯಿನ್ ಆದೆ. ಅಟ್ಲೀಸ್ಟ್ ಒಂದು ಕಮಿಟ್ಮೆಂಟ್ ಇರುತ್ತೆ. ಸೊ ಒಂದ್ ಡೇ ಕೂಡ ನಾನು ಕ್ಲಾಸ್ ಮಿಸ್ ಮಾಡ್ದವಳಲ್ಲ, ಪ್ರತಿ ಒಂದ್ ಡೇ ಹೋಗಿದೆ. ಬಟ್ ಏನು ಅಂದ್ರೆ ಹೆಲ್ತ್ ಚೂರ್ ಆಯ್ತು, ಬಟ್ ಎಲ್ಲೂ ಒಂದ್ ಕಡೆ ಒಂದು ಗ್ರಾಮು ಕಮ್ಮಿ ಆಗ್ತಾ ಇರ್ಲಿಲ್ಲ, 1 ಸೆಂಟಿಮೀಟರ್ ಕಮ್ಮಿ ಆಗ್ತಾ ಇರ್ಲಿಲ್ಲ. ಸೊ ಆಮೇಲೆ ಇಲ್ಲ, ನನ್ ಕೈಲಿ ಆಗಲ್ಲ, ಸೊ ಫೈನಲಿ ಮಾತ್ರ ಬರ್ಲೇಬೇಕು ಅಂತ ಡಿಸೈಡ್ ಒಂದು 5 ಡೇ. ಸೊ ಹಾಗಾಗಿ ಲೈಫಲ್ಲಿ ತಗೊಂಡಿರೋ ಒಳ್ಳೆ ಡಿಸಿಷನ್ ಅಲ್ಲಿ ಇದು ಒಂದು, ನಿಮ್ಮ ಹತ್ರ ಜಾಯಿನ್ ಆಗಿರೋದು ನಾನು. ಸಿಸ್ಟರ್ಸ್ ನಮ್ಮ ಫ್ಯಾಮಿಲಿ ಹಾಗೆ ಹೇಳ್ತಾ ಇರ್ತಾರೆ, ತುಂಬಾ ಕಮ್ಮಿ ಆಗ್ತಿದ್ಯಾ ಅಂದ್ರೆ ಇಲ್ಲ ತುಂಬಾ ಆಗಿಲ್ಲ, ಬಟ್ ವೆಯ್ಟ್ ಫ್ಯಾಟ್ ಲಾಸ್ ಆಗಿರೋದ್ರಿಂದ ಆತರ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಹೌದು, ಫ್ಯಾಟ್ ಲಾಸ್ ಆಗಿರೋದ್ರಿಂದ ನೀವು ನೋಡೋದಕ್ಕೆ ಇನ್ನ ತುಂಬಾ ಸಣ್ಣ ಅನಿಸ್ತೀರಾ. ಅಂದ್ರೆ ಒಂದ್ 60 kg ರೇಂಜ್ ಅಲ್ಲಿ ಅಂತ ಅನಿಸ್ತೀರಾ, ನಾವು 70 ಮೇಲೆ ಇರೋ ತರ ಅನ್ಸಲ್ಲ. ನೀವು ಉದ್ದ ಇದ್ದೀರಲ್ವಾ, ಸೊ ಅಷ್ಟು ತೀರಾ 60 kg ಎಲ್ಲ ತಲುಪಬೇಕು ಅಂತ ಏನಿಲ್ಲ. ಓಕೆ ಓಕೆ. ಎಷ್ಟಿತ್ತು ನಿಮ್ದು ವೆಯ್ಟ್ ಕನ್ಸೀವ್ ಆಗಕ್ ಮುಂಚೆ ಎಲ್ಲ? ಎಷ್ಟಿತ್ತು ವೆಯ್ಟ್ ಅವಾಗೆಲ್ಲ ಒಂದು 70 ಆತರ ಇರೋದು. ಕನ್ಸೀವ್ ಆಗ ಮುಂಚೆ ಎಲ್ಲ 70, 72 ಆತರ ಇದೆ. ಓಕೆ ಓಕೆ. ಸೊ ಮೊದ್ಲೇನು ನೀವು ಯಾವತ್ತು ಬಿಲೋ 65 ಆತರ ಎಲ್ಲ ಇರ್ಲಿಲ್ಲ? ಇರ್ಲಿಲ್ಲ ಯಾವತ್ತೂ ಇರ್ಲಿಲ್ಲ. 70 ಲೆಸ್ ಅಂತ ಯಾವತ್ತೂ ಇರ್ಲಿಲ್ಲ. ಓಕೆ. ಸೊ ಪವಿತ್ರ ಎಷ್ಟು ಡೆಡಿಕೇಟೆಡ್ ಅಂದ್ರೆ, ಇವಾಗ ಅವರೇ ಬೇಕಿದ್ರು ಕೋಚ್ ಆಗೋ ಕೆಪಾಸಿಟಿ ಇದೆ ಅವ್ರಿಗೆ. ಅಷ್ಟು ಚೆನ್ನಾಗಿ ಎಲ್ಲಾ ತಿಳ್ಕೊಂತಾರೆ, ಎಲ್ಲಾ ಕಲ್ತ್ಕೊಂತಾರೆ, ಏನೇ ಡೌಟ್ಸ್ ಇದ್ರು ಕೇಳ್ತಾರೆ, ಏನೇ ಇಶ್ಯೂಸ್ ಇದ್ರು. ಮತ್ತೆ ಪಕ್ಕ ಟೈಮ್ ಟು ಟೈಮ್ ನಾನ್ ಫಾಲೋ ಅಪ್ ಬೇಕು ಅಂತಾನೆ ಇಲ್ಲ, ಎವ್ರಿ ವೆನ್ಸ್ಡೇ ಕರೆಕ್ಟ್ ಆಗಿ ಅವ್ರದ್ದು ಪ್ರೋಗ್ರೆಸ್ ಫಾರ್ಮ್ ಬಂದ್ಬಿಟ್ಟು. ಸೊ ಅಷ್ಟು ಡೆಡಿಕೇಟೆಡ್ ಅಂದ್ರೆ, ಫುಡ್ ಅಲ್ಲೂ ಅಷ್ಟೇ ನಾನು ಹೇಳ್ದ ಹಾಗೆ ಚಾಚು ತಪ್ಪದೆ ನೀಟಾಗಿ ಮಾಡೋರು ಎಲ್ಲಾನು ಕೂಡ. ವೆಲ್ ಪ್ಲಾನ್ಡ್ ಕೂಡ. ಸೊ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡ್ ಮಾಡ್ತಾ ಇದ್ರು. ಅವ್ರಿಗೆ ಹಾಗೆ ಮನೆಯಲ್ಲೂ ಕೂಡ ತುಂಬಾ ಸಪೋರ್ಟ್ ಸಿಕ್ಕಿದೆ. ಸೊ ಅವ್ರ ಹಸ್ಬೆಂಡ್ ಆಗ್ಲಿ, ಅವ್ರ ಮಕ್ಳಾಗ್ಲಿ, ಈವನ್ ಹೊರಗಡೆನು ಕೂಡ ಅವ್ರಿಗೆ ಒಂದೊಂದು ಕಾಂಪ್ಲಿಮೆಂಟ್ ಸಿಕ್ಕಿದಾಗೂ ಅವ್ರಿಗೆ ಇನ್ನ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಅದೇ ಒಂಥರ ಮೋಟಿವೇಶನ್ ಅಲ್ವಾ. ಸೊ ಎವ್ರಿ ಮಂತ್ ನಾನು ಫೋಟೋಸ್ ಕೇಳ್ತಿದ್ದ ಹಾಗೂ ತುಂಬಾ ಚೆನ್ನಾಗಿ ಡಿಫ್ರೆನ್ಸ್ ಇರೋದು. ಸೊ ಹಾಗೆ ಅವ್ರೆಲ್ಲಾದ್ರೂ ಹೋದಾಗೆಲ್ಲ ಫೋಟೋಸ್ ತೆಗೆದು ತೋರಿಸ್ತಾ ಇದ್ರು, ಕಂಪೇರ್ ಮಾಡಿ ತೋರಿಸ್ತಾ ಇದ್ರು, ಹೀಗಿದ್ದೆ ಹೀಗಾಗಿದ್ದೀನಿ. ಸೊ ಶೀಸ್ ಗ್ರಾಟಿಟ್ಯೂಡ್ ಮಾತ್ರ ತುಂಬಾ ಇದೆ ಅವ್ರಿಗೆ. ಇನ್ಸ್ಪಿರೇಷನ್ ಇತ್ತು ಸರ್. ತುಂಬಾ ಟೈರ್ಡ್ ಆಗೋದು, ತುಂಬಾ ಸುಸ್ತಾಗ್ತಾ ಇತ್ತು. ಸ್ವಲ್ಪ ಒಂದ್ ಸ್ಟೇರ್ ಕೇಸ್ ಹತ್ಕೊಂಡ್ ಹೋದ್ರು ಒಂಥರ ತುಂಬಾ ಬ್ರೆತ್ಲೆಸ್, ತುಂಬಾ ಬ್ರೀತಿಂಗ್ ಜಾಸ್ತಿ ಮೇಲುಸ್ರು ತರ ಬರಂಗ್ ಆಗ್ತಾ ಇತ್ತು. ಆಮೇಲೆ ಮೆನಿಸ್ಟ್ರಿಯಲ್ ಸೈಕಲ್ ಎಲ್ಲ ಸ್ವಲ್ಪ ಇರೆಗ್ಯುಲರ್ ತುಂಬಾ ಇತ್ತು. ಬಿಫೋರ್ ವೀಕ್ ಬಂದ್ಬಿಟ್ಟು 10 days ಬಿಫೋರ್ ಎಲ್ಲ ಬರೋ ತರ ಅದು. ಸಿಕ್ಕಾಪಡೆ ಕ್ರಾಂಪ್, ಸಿಕ್ಕಾಪಡೆ ಕಾಲ್ ನೋವು ಬರೋದು, ಬ್ಯಾಕ್ ಪೇನ್ ಕಾಲ್ ಸಿವಿಯರ್ ಆಗಿ ಬರೋದು ನಂಗೆ ಆ ಟೈಮಲ್ಲಿ. ಆಮೇಲೆ ಸ್ವಲ್ಪ ಪಿಗ್ಮೆಂಟೇಶನ್ ಎಲ್ಲ ಇತ್ತು, ಸ್ವಲ್ಪ ಸ್ಕಿನ್ ಸ್ವಲ್ಪ ಸೆನ್ಸಿಟಿವಿಟಿ ಇನ್ನ ಇತ್ತು ನನ್ಗೆ, ಚೂರ್ ಇತ್ತು ಅದು. ಸೊ ಅದೇ ವಿತೌಟ್ ಎನಿ ಮೆಡಿಕೇಶನ್ ಎಲ್ಲ ಸಾಲ್ವ್ ಆಗ್ಬಿಟ್ಟಿದೆ ನಂದು. ಇವನ್ ನಾನು ಇವಾಗ ಆಲ್ 3 days ಆರಾಮಾಗಿ ಸ್ಟ್ರೆಂತ್ ಟ್ರೈನಿಂಗು ಮಾಡ್ತೀನಿ ನಾನು. ಪೀರಿಯಡ್ಸ್ ಅಲ್ಲೂ ಆರಾಮಾಗಿ ಪವಿತ್ರ ಮ್ಯಾಮ್ ಸಜೆಸ್ಟ್ ಮಾಡಿರೋ ತರ ಎಲ್ಲ ಎಕ್ಸರ್ಸೈಸ್ ಮಾಡ್ಕೊಡ್ತೀನಿ ಈಗ ನನ್ನ ಲೈಫ್. ಫ್ಲೆಕ್ಸಿಬಲ್ ನಾವು ಅಂದ್ರೆ, ಇನ್ನ ಹೈ ಇಂಟೆನ್ಸ್ ಇದ್ರು ನನ್ಗೆ ಇನ್ನ ನೆಕ್ಸ್ಟ್ ಲೆವೆಲ್ ಕೊಡಿ ಅಂತ ಅವ್ರಾಗೆ ಕೇಳಿ ವರ್ಕೌಟ್ ಅಲ್ಲಿ ಇನ್ನ ಎಕ್ಸ್ಟ್ರಾ ಮಾಡ್ಬೇಕು ಅನ್ನೋ ತರ ಅವ್ರಿಗೆ. ಸೊ ಅಂದ್ರೆ ಅಷ್ಟು ಫ್ಲೆಕ್ಸಿಬಲ್ ಆಗಿದ್ದಾರೆ ಅವ್ರು ಇವಾಗ. ವರ್ಕೌಟ್ ಎಲ್ಲ ನೀವು ಮನೆಯಲ್ಲೇ ಮಾಡಿದ್ದು, ಎಲ್ಲೋ ಹೋಗಿಲ್ಲ? ಮೊದ್ಲೇ ಯೋಗ ಕ್ಲಾಸ್ ಹೋಗ್ತಾ ಇದ್ರೆ, ಇವಾಗ ಏನು ಹೋಗಿಲ್ಲ? ಇವಾಗ ನಾವು ಕೊಟ್ಟಿರೋ ವಿಡಿಯೋಸ್ ನೋಡ್ಕೊಂಡು ಮಾಡ್ತಾ ಇದ್ದೀರಾ? ಹೌದು, ನೀವೇನ್ ಕೊಟ್ಟಿದ್ರಿ S1 ಇಂದ ಶುರು ಆಗಿತ್ತು, ಸೊ ಅದನ್ನೇ ಫಾಲೋ ಮಾಡಿದೆ. ಸೊ ಅಂದ್ರೆ ವಿಡಿಯೋಗಳು ನೋಡ್ಕೊಂಡು ಮನೆಯಲ್ಲೇ ವರ್ಕೌಟ್ ಮಾಡ್ತಾ ಇದ್ರು. ಸೊ ಎಲ್ರಿಗೂ ಇನ್ನೊಂದೇನಂದ್ರೆ, ಇದು ಆನ್ಲೈನ್ ಕ್ಲಾಸ್ ಅಲ್ಲ, ಆನ್ಲೈನ್ ಪ್ರೋಗ್ರಾಮ್ ಅಂತ. ಡಯಟ್ ಅಂಡ್ ಲೈಫ್ ಸ್ಟೈಲ್ ಅವರಿಗೆ ಗೈಡ್ ಮಾಡೋದು ಮೇನ್. ವರ್ಕೌಟ್ ವಿಡಿಯೋಸ್ ಕೊಟ್ಟಿರ್ತೀವಿ, ಅದನ್ನ ನೋಡಿ ಅವ್ರ ಮನೆಯಲ್ಲೇ ಮಾಡಿದ್ದಾರೆ. ಇವಾಗ ಸ್ಕಿನ್ ಇಶ್ಯೂಸ್ ಎಲ್ಲ ಅಂದ್ರೆ ಬೆಟರ್ ಆಗಿದೆ? ಬೆಟರ್ ಇಲ್ಲ ಸರ್, ಫುಲ್ ಕಂಪ್ಲೀಟ್ ಆಗಿ ಹೊಟ್ಟೋಗಿತ್ತು ಅಂತಾನೆ ಹೇಳ್ಬೇಕು. ಇವಾಗ ಇಲ್ವೇ ಇಲ್ಲ ನನ್ಗೆ. ವೆಯ್ಟ್ ಲಾಸ್ ಆಗ್ತಾ ತುಂಬಾ ರ್ಯಾಶಸ್ ಎಲ್ಲ ಬರೋಗಾಗ್ತಿತ್ತು, ಎಲ್ಲ ಆಗ್ತಿತ್ತು ಅದೆಲ್ಲ. ಮೇ ಬಿ ಅದು ನೀವು ಮಾಡಿರೋ ಡಿಟಾಕ್ಸೇಷನ್ ಇರ್ಬೋದು, ನಂಗೆ ರೀಸನ್ ಗೊತ್ತಿಲ್ಲ. ಬಟ್ ನೀವ್ ಏನ್ ಕೊಟ್ಟಿದ್ರೆ ಫುಡ್ ಅಲ್ಲಿ ಇರ್ಬೋದು, ಫುಲ್ ನಂಗೆ ಸ್ಕಿನ್ ಎಲ್ಲ ತುಂಬಾ ಸಾಲ್ವ್ ಆಗೋಯ್ತು, ಗ್ಲೋಯಿಂಗ್ ಬಂತು, ಮೇನ್ ಇಚ್ಚಿಂಗ್ ಅದೆಲ್ಲ ಕಮ್ಮಿ ಆಗೋಯ್ತು ನಂಗೆ ಇವಾಗ.
ಇವತ್ತಿಗೂ ನಂಗೆ 80% ಸರ್ ನೀವು ಕೊಟ್ಟಿರೋದು ತಿನ್ನೋದು. ಅದು ಡಯಟೇ ಅಂತಾನೆ ಅನ್ಸ್ತಿಲ್ಲ ಆಕ್ಚುಲಿ. Okay. ಫಸ್ಟ್ ನೋಡಿದಾಗಂತೂ ಇದನ್ನ ಇಷ್ಟೊಂದು ತಿನ್ಬೇಕು, ನಾನು ಯಾವತ್ತೂ ಅಷ್ಟು ತಿಂದೇ ಇಲ್ಲ ಹೇಳ್ಬೇಕಂದ್ರೆ. ಫಸ್ಟ್ ಯಾವಾಗ Okay. ನೀವು ಮತ್ತೆ ಸೇರಿದ್ಮೇಲೆ ನಾನು ಜಾಸ್ತಿ ಊಟ ತಿಂಡಿ ಮಾಡಿದ್ದು ಹೇಳ್ಬೇಕಂದ್ರೆ. ಬಟ್ ನಾನ್ ಲೈಫಲ್ಲ ಫಸ್ಟ್ ಟೈಮ್ ಸರ್ ಚೆನ್ನಾಗಿ ತಿಂದು ಸಣ್ಣ ಮಾಡ್ಸೋದು ಅಂದ್ರೆ ಇದೊಂಥರ ಅದರ ಮ್ಯಾಜಿಕ್ ಆಗುತ್ತಾ ಅಂತ ಅನ್ಸ್ಬಿಟ್ಟಿದ್. ಎಲ್ಲೂ ಕೇಳಿರ್ಲಿಲ್ಲ ಈ ತರ. ಎಲ್ರು ಅದ್ ಕಮ್ಮಿ ತಿನ್ನಿ ಹಿಂಗ್ ತಿನ್ನಿ ಅಂತ ಹೇಳೋರೆ ನಂಗಿದ್ರು ಇವತ್ ತನಕ. ಅದು ಡಯಟೇ ಅಂತಾನೆ ಅನಿಸ್ತಾ ಇಲ್ಲ, ಮಾಮೂಲಿ ಫುಡ್ ತರ ಎಂಜಾಯ್ ಮಾಡ್ಕೊಂಡು. ಏನಂದ್ರೆ Nice. ನಿಮ್ ತರ ಸ್ಪೈಸಿ ತಿನ್ಬೇಡ ಅಂತ ಹೇಳಿಲ್ಲ, ಅಥವಾ ಉಪ್ಪು ಖಾರ ತಿನ್ಬೇಡ ಎಲ್ಲೂ ಹೇಳಿಲ್ಲ ಆತರ. ನೀವು ಹೇಳಿದಂದ್ರೆ ಆಯಿಲ್ ಕಮ್ಮಿ ಮಾಡಿ ಅಂತ ಅಷ್ಟೇ ಹೇಳಿದ್ದು. ಅಷ್ಟೇ. ಆಯಿಲ್ ಅನ್ನೆಸೆಸರಿಯಾಗಿ ಬೇಡ, ತಿಂದ್ರೆ ಅದ್ರಾಗ ಎಷ್ಟ್ ಬೇಕೋ ಅಷ್ಟು, ಅವಶ್ಯಕತೆಗಿನ ಜಾಸ್ತಿ ಬೇಡ ಅಂತ ಅಷ್ಟೇ. ಜಸ್ಟ್ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಸಾಕಾಗಿತ್ತು ಆಕ್ಚುಲಿ. ಪ್ಲಸ್ ನಿಮ್ಗೆ ಎಷ್ಟು ತರ ಸ್ಟೆಪ್ಸ್ ಹೇಗೆ ಬೇಬಿ ಕೊಡ್ತೀರಾ ಅಂದ್ರೆ ವಿತ್ ರೆಸಿಪೀಸ್, ಎಲ್ಲೂ ಏನು ಕಷ್ಟ ಹುಡ್ಕೋ ಅಷ್ಟೇ ಇಲ್ಲ. ನಿಮ್ದು ಪ್ಯಾಕೇಜ್ ಹೇಗ್ ಬರುತ್ತೆ ಅಂದ್ರೆ ಸ್ಪೂನ್ ಫೀಡ್ ತರ ಇರುತ್ತೆ ಮಕ್ಳಿಗೆ ಸ್ಪೂನ್ ಫೀಡ್. ಸೊ ಅದಕ್ಕೆ ಲಿಂಕ್ ಬೇಕಾ, ಅಡ್ಗೆ ಮಾಡ್ಕೊಳಕ್ ಬಲ್ವಾ, ರೆಸಿಪೀಸ್ ಕೊಟ್ಟಿರ್ತೀರಾ, ಇನ್ನೇನೋ ಅರ್ಥ ಆಗಿಲ್ಲ ಅದಕ್ಕೊಂದು ವಿಡಿಯೋಸ್ ಕೊಟ್ಟಿರ್ತೀರ, ಪ್ರತಿಯೊಂದು ರೆಡಿ ಇರುತ್ತೆ ಸರ್. ಜಸ್ಟ್ ಅದ್ರ ನೋಡ್ಕೊಂಡು ಒಂಚೂರು ನಾವು ಫಾಲೋ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಒಂಥರ ಎಲ್ಲದಕ್ಕಿಂತ ಮುಖ್ಯವಾಗಿ ವೀಕ್ಲಿ ಅಕೌಂಟಬಿಲಿಟಿ, ನೀವು ಮಾಡ್ತಿರೋದು ಸರಿನೋ ತಪ್ಪೋ ಅದನ್ನ ಮಾನಿಟರ್ ಮಾಡ್ಬೇಕು. ಮಾನಿಟರ್ ಮಾಡ್ತಾರೆ. ಮತ್ತೆ ತುಂಬಾ ಪವಿತ್ರ ಮ್ಯಾಮ್ ಅಂತೂ ಫುಲ್ ತರ ಗ್ರೇಟ್ಫುಲ್ ಟು ಹರ್. ಪ್ರತಿಯೊಂದ್ ಸಣ್ಣ ಡೌಟ್ ಕೇಳಿದಾಗೂ ಅಷ್ಟೇ ಪೇಶನ್ಸ್ ಇಂದ ಹೇಳೋರು, ಮೋಟಿವೇಟ್ ಮಾಡೋರು. ಯಾವ್ದೋ ಒಂದ್ ವೀಕ್ ನಾನೇ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ನಮ್ಗೆಲ್ಲ ಹೇಗಂದ್ರೆ ಸ್ಕೇಲ್ ಅಲ್ಲಿ ಒಂಚೂರು ಜಾಸ್ತಿ ಆದ್ರೆ ಡಿಸಪಾಯಿಂಟ್ ಆಗ್ಬಿಡುತ್ತೆ. ಅವಾಗೆಲ್ಲ ಇಲ್ಲ ಎಲ್ಲ ಹುಡುಗಿಯರಿಗೂ ಹಂಗೆ. ಮೆಜರ್ಮೆಂಟ್ ಕಡಿಮೆ ಆಗಿದ್ರು ಪರವಾಗಿಲ್ಲ, ಸ್ಕೇಲ್ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರೆ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತಾರೆ. ಸರ್ ನೀವು ನಂಬಲ್ಲ, ಬಿಫೋರ್ ನಾನು ಜಾಯ್ನ್ ಆಗ ಮುಂಚೆ ಆತರ ಏನಾರು ಆದ್ರೆ ಕೋಪಕ್ಕೆ ತಂದು ಏನೋ ತಿನ್ಬಿಡ್ತಾರೆ. ತಕ್ಷಣ ನನಗೆ ಬೇಕಿರಲ್ಲ. ಸೊ ಡಿಪ್ರೆಷನ್ ಹೋಗಿ ನಾನು ಆಗಲ್ಲ ಅಲ್ವಾ ಎಷ್ಟು ಮಾಡೋದಂತ ಪೇಸ್ಟ್ರೀಸ್ ಅಂತ ತಿನ್ಬಿಡೋದು ಬೇಕಿರಲ್ಲ. ಬಟ್ ಏನಂದ್ರೆ ಕೋಪಕ್ಕೆ ನಾನು ಎಷ್ಟು ಮಾಡಿದ್ರು ಆಗಲ್ವಲ್ಲ ಅಂತ ಕೋಪಕ್ಕೆ ಆತರ ಜಾಸ್ತಿ ತಿಂದಿರೋದು ಇದೆ ನಾನು ಡಿಪ್ರೆಷನ್ಗೆ ಹೋಗಿ. ಬಟ್ ಇವಾಗ ಆಮೇಲೆ ಅವ್ರು ಹೇಳಿದ್ರು ನನ್ಗೆ, ನೋಡಿ ಈ ತರ ಆಗುತ್ತೆ. ಫಸ್ಟ್ ಡೇವನ್ನೇ ನಂಗೆ ಹೇಳಿದ್ರು ಪ್ರತಿ ವೀಕು ಒಂದೇ ತರ ಇರಲ್ಲ ಪ್ರೋಗ್ರೆಸ್, ಸೊ ಅಪ್ ಡೌನ್ ಆಗ್ತಾ ಇರುತ್ತೆ, ಬಿ ರೆಡಿ ಫಾರ್ ದಟ್ ಅಂತ ಅದು ಹೇಳಿದ್ರು. ಸೊ ಹಾಗಾಗಿ ನನ್ಗೆ ಅವಾಗ ಮೆಜರ್ಮೆಂಟ್ ಅಲ್ಲಿ ಎಷ್ಟು ಕಡಿಮೆ ಆಯ್ತು, ಎಷ್ಟಿತ್ತು ವೇಸ್ಟ್ ಮೆಜರ್ಮೆಂಟ್ ಅಲ್ಲ? ಮೆಜರ್ಮೆಂಟ್ ಅಲ್ಲಿ ಅವರು ಚೆಸ್ಟ್ ಅಲ್ಲಿ ಆಲ್ಮೋಸ್ಟ್ 92 ಇಂದ 74 ಬಂದಿದ್ದಾರೆ ಸೆಂಟಿಮೀಟರ್. ವೇಸ್ಟ್ ಅಲ್ಲಿ ಆಲ್ಮೋಸ್ಟ್ 106 ಇಂದ 77 ಬಂದಿದ್ದಾರೆ. ಇಟ್ಸ್ ಅ ವೆರಿ ವೆರಿ ಗುಡ್ ಪ್ರೋಗ್ರೆಸ್. ದೆನ್ ಹಿಪ್ಸ್ ಅಲ್ಲಿ 123 ಇಂದ 96 ಬಂದಿದ್ದಾರೆ. 96 ಲಾಸ್ಟ್ ವೀಕ್, ಮೊನ್ನೆ ವೆಡ್ನೆಸ್ಡೇ 96. ಯೂಶಲಿ ಲೆಗ್ಸ್ ಅಲ್ಲಿ ಥೈಸ್ ಪಾರ್ಟ್ ಅಲ್ಲಿ ಕೆಲವರಿಗೆ ಸ್ವಲ್ಪ ಸ್ಲೋ ಆಗುತ್ತೆ, ಬಟ್ ಇವರಿಗೆ 69 ಇಂದ 47.5 ಬಂದಿದ್ದಾರೆ. ಹಾರ್ಡ್ ವರ್ಕ್ ಮಾಡಿದ್ದಾರೆ ಕೂಡ. ಸೊ ನಿಮ್ದು ನೀವು ಟೋಟಲ್ ವೆಯ್ಟ್ 13 kg ಅಂತ ಇರ್ಬೋದು. ನನ್ನ ಪ್ರಕಾರ ಈ ಫ್ಯಾಟ್ ಲಾಸ್ ಎಲ್ಲ ಇನ್ನ ಜಾಸ್ತಿ ಆಗಿದೆ ಆಕ್ಚುಲಿ, ತುಂಬಾ ಚೆನ್ನಾಗಿದೆ. ಫ್ಯಾಟ್ ಲಾಸ್ ಲೆಕ್ಕಾಚಾರಕ್ಕೆ ಹೋದ್ರೆ ಮೋರ್ ದೆನ್ 16 kg ಹತ್ರ ಆಗಿರುತ್ತೆ. ಎಸ್, ಲೀನ್ ಮಸಲ್ ಡೆವಲಪ್ ಆಗಿರುತ್ತೆ. ಮಸಲ್ ಬೋನ್ ಡೆನ್ಸಿಟಿ ಎಲ್ಲ ಇಂಪ್ರೂವ್ ಆಗಿ ಫ್ಯಾಟ್ ಕಡಿಮೆ ಆಗಿದ್ದಾಗ ಅದು ಸ್ಕೇಲ್ ಅಲ್ಲಿ ಟೋಟಲ್ ವೇಟ್ ಸ್ಕೇಲ್ ಅಲ್ಲಿ ಏನಿದೆ ಬರೇ ಒಂದು ಇದ್ರ ತರ ಇರ್ಬೋದು, ಬಟ್ ಮೆಜರ್ಮೆಂಟ್ಸ್ ಎಲ್ಲ ತುಂಬಾ ಮ್ಯಾಸಿವ್ ಚೇಂಜಸ್ ಇದೆ. ಮೋರ್ ದೆನ್ ಐ ಥಿಂಕ್ 16 kg ಹತ್ರ ಫ್ಯಾಟ್ ಲಾಸ್ ಇರುತ್ತೆ. ಎಷ್ಟು ಟೈಮ್ ತಗೊಳ್ತೆ ನಿಮಗೆ ಇದು? ನಂದು ಇದು 7 months ಸರ್. ಇದು ಅದೇ ಅನ್ಸುತ್ತೆ ಕೆಲವೊಬ್ಬರಿಗೆ 13 kg ಏನೋ ಬರಬೇಕಾದ್ರೆ 2 ತಿಂಗಳಲ್ಲೂ ಕಡಿಮೆ ಆಗ್ಬೋದು ಅಂತ. ಬಟ್ ಅಷ್ಟು ಅದೇ 2 ತಿಂಗಳಲ್ಲಿ ಯಾವ್ದೋ ಒಂದು ಕ್ರಾಶ್ ಡಯಟ್ ಮಾಡಿ ಸುಮ್ನೆ ತೀರಾ ಕಡಿಮೆ ಆಹಾರ ತಿಂದು 13 kg ಕಡಿಮೆ ಮಾಡಿ ಲೂಸ್ ಸ್ಕಿನ್ ಬಾಡಿ ಎಲ್ಲ ಇದ್ರ ತರ ಇದ್ರೆ ಫಿಟ್ನೆಸ್ ಅಥವಾ ಹೆಲ್ದಿಯಾಗಿ ಅವ್ರ ಏನೇನ್ ಪಾಸಿಟಿವ್ ಡಿಫ್ರೆನ್ಸಸ್ ಹೇಳ್ತಿದಾರೆ ಅದ್ ಯಾವ್ದನ್ನು ಬರಲ್ಲ. ಮಾಡಿ ಕರೆಕ್ಟ್ ಆಗಿ ಫ್ಯಾಟ್ ಮಾತ್ರ ಕಡಿಮೆ ಮಾಡಿ ಜೊತೆನಲ್ಲಿ ಮಸಲ್ಸ್ ಸ್ಟ್ರೆಂತ್ ಎಲ್ಲ ಗೇನ್ ಮಾಡಿ ಫಿಟ್ ಆಗಿರೋದ್ರಿಂದನೇ ಅವ್ರ ಹೆಲ್ತ್ ಅಲ್ಲಿ ಪಾಸಿಟಿವ್ ಇಂಪ್ರೂವ್ಮೆಂಟ್ಸ್ ಬಂದಿದೆ ಅಲ್ವಾ? ಹೌದು ಹೌದು ಸರ್. ಇರೋ ಡಿಫ್ರೆನ್ಸ್ ನೋಡಿದ್ರೆ ಇವರೇ ಈಗ ಆಲ್ಮೋಸ್ಟ್ 41 years ಅಲ್ಲ ನಿಮ್ಗೆ? 41 years. ತುಂಬಾ ಯಂಗ್ ಆಗಿದ್ದೀರಾ ಇವಾಗ. ಈಗ ಅನಿಸ್ತಾ ಇದೆ ಸರ್, ಹಳೆ ಫೋಟೋಸ್ ಎಲ್ಲ ನೋಡಿದ್ರೆ ಈಗ ನಾನೇನಾ ಅಂತ ಅನಿಸ್ತಾ ಇದೆ ಇವಾಗ ಅದನ್ನೆಲ್ಲ ನೋಡಿದ್ರೆ. ಈಗ ನಾನೇನಾ ಮೊನ್ನೆ ನನ್ನ ಯಾರೋ ನೈಬರ್ ಹಳೆ ಯಾರೋ ಅಕ್ಕ, ನೀನು ತಂಗಿ ತರ ಕಾಣಿಸ್ತಾ ಇದೆಯಾ, ನೀನ್ ಹಿಂದೆ ಇದ್ದೋಳು ಅಕ್ಕನ ತರ ತುಂಬಾ ಒಳ್ಳೆ ಚಿಕ್ಕ ತಂಗಿ ತರ ಕಾಣಿಸ್ತಾ ಇದೆಯಾ ನೀನು ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ರು ಈಗ. ಬಟ್ ನನ್ನ ಆಪೋಸಿಟ್ ಹೌದು ಸರ್, ನೈಬರ್ ಇರ್ತಾರೆ. ಸೊ ಅವ್ರು ಹರ್ಬಲ್ ಸ್ಟಾರ್ಟ್ ಮಾಡಿದ್ಲು. ಅವಳು ನಂಗೆ ಬಂದು ಹೇಳೋಳು 7 kg ಕಮ್ಮಿ ಆಗಿದ್ದೀನಿ ಗೊತ್ತಾ. ಬಟ್ ನನಗೆ ನೋಡಿದಾಗ ಫ್ಯಾಟ್ ಲಾಸ್ ತರ ಅನಿಸ್ಲಿಲ್ಲ. ಈಗ ಅದು ಬೌಲ್ಸ್ ಆಗ್ಬಿಟ್ಟು ಈಗ ಡಬಲ್ ಆಗ್ಬಿಟ್ಟಿದ್ದಾಳೆ ಅಂತೆ. 7 ಆಗಿ 10 kg ಜಾಸ್ತಿ ಆಗ್ಬಿಟ್ಟಿದ್ದೀನಿ ಅಂತ ಬೇಜಾರ್ ಮಾಡ್ಕೋತಾರೆ. ಕಡಿಮೆ ಆಹಾರ ತಿಂದು ಯಾವ್ದೇ ಅಂದ್ರೆ ಊಟ ಬಿಡೋದ್ರಲ್ಲಿ ನಮ್ ಬಾಡಿ ಏನಂದ್ರೆ ಯಾವಾಗ್ಲೂ ಕಾಂಪನ್ಸೇಟ್ ಮಾಡಕ್ ಟ್ರೈ ಮಾಡುತ್ತೆ. ಏನೇ ನಾವು ಅದಕ್ಕೆ ಎಕ್ಸ್ಟ್ರೀಮ್ ಟಾರ್ಚರ್ ಕೊಟ್ರೆ ಅದು ಡಬಲ್ ಆಗಿ ಇದಾಗತ್ತೆ.
ಸೊ ಅದಕ್ಕೆ ನಾನು ಎಲ್ರಿಗೂ ಪೇಷನ್ಸ್ ಅಂದ್ರೆ ಒಬ್ಬೊಬ್ರಿಗೆ ಏನ್ ಮಾಡಕ್ ಆಗಲ್ಲ, ಪೇಷನ್ಸ್ ಇರಲ್ಲ, ಅರ್ಜೆಂಟ್ ಮಾಡ್ತಿರ್ತಾರೆ, ಅವರಿಗೆ ಸ್ವಲ್ಪ ಲೋ ಕ್ಯಾಲರಿ ಕೊಡ್ಬೇಕಾಗುತ್ತೆ. ಬಟ್ ಯಾರು ತುಂಬಾ ಪೇಷನ್ಸ್ ಇಂದ ನನಗೆ ಹೆಲ್ದಿಯಾಗೆ ಆಗ್ಬೇಕು, ನೀವ್ ಎಷ್ಟಾದ್ರು ಟೈಮ್ ತಗೊಳ್ಳಿ ಅಂತ ಕರೆಕ್ಟ್, ಕೆಲವೊಬ್ರು ಎಜುಕೇಟೆಡ್ ನಿಮ್ ತರ ಬರ್ತಾರೆ, ಅಂದ್ರೆ ನನಗೆ ಆರೋಗ್ಯಕರವಾಗಿ ಆಗ್ಬೇಕು, ಸರಿಯಾಗಿ ಹೆಲ್ದಿಯಾಗಿ ಆಗ್ಬೇಕು, ಏನು ಟೈಮ್ ತಗೊಂಡ್ರು ಪರವಾಗಿಲ್ಲ ಅಂತ ತುಂಬಾ ರೇರ್ ಆಗಿ ಕೆಲವೊಬ್ರು ಹೇಳ್ತಾರೆ. ಅಂತವ್ರಿಗೆ ಒಳ್ಳೇದದು, ಅದು ಎಕ್ಸ್ಪೆಕ್ಟೇಷನ್ ಸರಿಯಾಗಿದ್ರೆ ಅವ್ರನ್ನ ಸರಿಯಾದ ಪರ್ಫೆಕ್ಟ್ ಇದ್ರಲ್ಲಿ ನಾವು ಗೈಡ್ ಮಾಡ್ಬೋದು ಅಂತ. ಎಲ್ರಿಗೂ ಹೇಳ್ತೀವಿ ನ್ಯಾಚುರಲ್ ಆಗಿ ನೀವು 3 ಹೊತ್ತು ಆಹಾರ ತಿನ್ಕೊಂಡು ಹೆಲ್ದಿಯಾಗೆ ಮಾಡ್ಬೇಕು ಅಂತ. ಬಟ್ ಎನಿವೆ ಹುಡುಗಿಯರ್ ಪ್ರೆಷರ್ ಕೊಡ್ತಾರಲ್ಲ, ಏನ್ ಮಾಡ. ನನಗೆ ಅರ್ಜೆಂಟ್ ಅಂತ ಏನು ಇರ್ಲಿಲ್ಲ ಸರ್, ನನಗೆ ಆಗ್ಬೇಕು ಅಂತ ಇತ್ತು. ಸ್ಲೋಗಾದ್ರೂ ಪರವಾಗಿಲ್ಲ, ಬಟ್ ಅಪಸವ ಹೇಳೋದ್ನಲ್ಲ, ನನಗೆ ಆಗತ್ತೆ ಅನ್ನೋದೇ ಡೌಟ್ ಇತ್ತು. ಬಟ್ ನಿಮ್ ಮೇಲೆ ಕಾನ್ಫಿಡೆನ್ಸ್ ಮೇಲೆ ಬಂದೆ, ಆಗತ್ತೆ ಅನ್ನೋದು ಕಿರಣ್ ಸಾಗರ್ ಮೇಲೆ ನಂಬಿಕೆ ಅಷ್ಟೇ. ಬಟ್ ಆಮೇಲೆ ಫಸ್ಟ್ ಪವಿತ್ರ ಕೇಳಿದ್ದೆ ಅಷ್ಟೇ, ನಿಮ್ ಮೇಲೆ ನಂಬಿಕೆ ಇಲ್ಲ, ನನ್ ಮೇಲೆ ನಂಗೆ ನಂಬಿಕೆ ಇಲ್ಲ, ಇಷ್ಟೆಲ್ಲ ನಂದು ಇಶ್ಯೂಸ್ ಇಟ್ಕೊ ಬರ್ತಿದೀನಿ, ಆಗತ್ತಾ ಸೀರಿಯಸ್ಲಿ ಆಗತ್ತಾ ಅಂತ. 100% ಇದು ಯಾವ್ದು ಅಲ್ಲ, ನೀನ್ ಇನ್ನೂ ಏನೇನೋ ಕೇಳಿರಲ್ಲ, ನೀವು ಇಷ್ಟೊಂದಿರುತ್ತೆ ಸಮಸ್ಯೆ, ನಿಮ್ದೇನೋ ಅಲ್ವೇ ಅಲ್ಲ, ನಥಿಂಗ್ ಇದು. ನಂದು ಇದೆಲ್ಲ ಬಿಫೋರ್ ಜಾಯಿನಿಂಗು ನಂದು ಟ್ರಿಪ್ ಆಕ್ಚುಲಿ ವೆಕೇಶನ್ ಇತ್ತು ಸರ್, ಅದು ಪ್ರೋಗ್ರಾಮ್ ಇತ್ತು. ಸೊ ನಾನು ಫೆಬ್ರವರಿ ಜಾಯಿನ್ ಆದೆ ಅಲ್ವಾ, ಸೊ ನಂದು ಮಾರ್ಚ್ ಅಲ್ಲಿ ಒಂದು ಪ್ರೋಗ್ರಾಮ್ ನಾರ್ತ್ ಇಂಡಿಯನ್ ಟ್ರಿಪ್ ಏನೋ ಹೋಗೋದಿತ್ತು. ಸೊ ಪವಿತ್ರ ಜಾಯಿನ್ ಆಗ್ಲಾ ಬಂದ್ಮೇಲೆ ಆಗ್ಲಾ ಅಂತ ಕೇಳಿದ್ದೆ. ಸೊ ಇಲ್ಲ ನೀವ್ ಆಗಿ ನಾನು ಗೈಡ್ ಮಾಡ್ತೀನಿ ಅಂತ ಹೇಳಿದ್ರು. 10 days ನಾನು ಟ್ರಿಪ್ ಹೋಗಿದ್ದೆ. ನಮ್ ಫುಡ್ ಅಲ್ವೇ ಇಲ್ಲ, ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಫುಡ್. ಬಟ್ ಪವಿತ್ರ ನಂಗೆ ಎಷ್ಟು ಚೆನ್ನಾಗಿ ಗೈಡ್ ಮಾಡಿದ್ರು, ನಾನು ಜಸ್ಟ್ ಫಾಲೋ ದಟ್. ನಾನು ಅಲ್ಲಿ ಏನು ವರ್ಕೌಟ್, ಬಟ್ ನಾಟ್ ಇವನ್ ಒಂಚೂರು ವೆಯ್ಟ್ ಗೇನ್ ಆಗ್ಲಿಲ್ಲ. 10 days ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಬಂದೆ. ಬಟ್ ಅಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಅಲ್ಲಿ ಏನೇನ್ ಸಿಕ್ಕತ್ತೆ ಅಂದ್ರೆ ಗೈಡ್ ಮಾಡಿದ್ರು ನಮ್ಗೆ. ಸೊ ವೆನ್ಎವರ್ ಹೊರಗಡೆ ತಿನ್ಲೇಬೇಕಾಗತ್ತೆ, ಸಮ್ಟೈಮ್ಸ್ ನಾವ್ ಯಾವಾಗೂ ಮನೇಲೆ ಊಟ ಮಾಡಕ್ಕಾಗಲ್ಲ. ಸೊ ಅದು ಸಹ ಗೈಡ್ ಮಾಡಿದ್ರು ನಂಗೆ, ಹೊರಗಡೆ ತಿಂದ್ರು ಈ ತರ ತಿನ್ಬೇಕು, ಈ ತರ ತಿನ್ಬಾರ್ದು, ಏನೇನ್ ಮಾಡ್ಬೇಕು. ಸೊ ಅದು ಮೇಂಟೈನ್ ಆಗಿ ಬಂದಿದ್ ಖುಷಿಯಾಗಿ ಬಂದ ತಕ್ಷಣ ಮಾಡಿದ್ ಫಸ್ಟ್ ಕೆಲಸ ಅಂದ್ರೆ ಅದೇ ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದು, ಏನಪ್ಪ ಆಗ್ಬಿಟ್ಟಿದೀನ ಅಂತ. ಬಟ್ ಇಲ್ಲ, ಹಾಗೆ ಇತ್ತು ವೆಯ್ಟ್. ಮಿಸ್ ಅಶ್ವಿನಿ ಅವ್ರು ಇರೋದು ಹೈದರಾಬಾದ್ ಅಲ್ಲಿ, ನಾವಿರೋದು ಬೆಂಗಳೂರಲ್ಲಿ. ಸೊ ಒಂದ್ಸಲನು ಅವ್ರು ನನ್ನನ್ನು ಮೀಟ್ ಆಗಿಲ್ಲ, ಪವಿತ್ರನು ಮೀಟ್ ಆಗಿಲ್ಲ. ಸೊ ಅವ್ರ ಜರ್ನಿ ಕೇಳಿದ್ರಿ, ವೆಯ್ಟ್ ಲಾಸ್ ಫ್ಯಾಟ್ ಲಾಸ್ ಜರ್ನಿ ಕೇಳಿದ್ರಿ. ಸೊ ಹೇಗ್ ಮಾಡಿದ್ರು, ಏನೇನ್ ಪಾಸಿಟಿವ್ ಇಂಪ್ರೂವ್ಮೆಂಟ್ಸ್ ಎಲ್ಲ ಆಯ್ತು ಅಂತ. ಸೊ ಅದೇ ಎಲ್ಲಿಂದ ಬೇಕಾದ್ರೂ ಈ ಪ್ರೋಗ್ರಾಮ್ ಜಾಯಿನ್ ಆಗಿ ಫಾಲೋ ಮಾಡಬಹುದು. ನಿಮಗೆ ಅನ್ಸುತ್ತಾ ಎಲ್ಲಿಂದ ಬೇಕಾದ್ರೂ ಮಾಡ್ಬೋದಾ? ಕಷ್ಟ ಏನಾದ್ರು ಅನ್ಸುತ್ತಾ? ಆಲ್ ಓವರ್ ವರ್ಲ್ಡ್ ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು, ಈಸಿ, ಎಲ್ಲಿಂದ ಮಾಡ್ಬೋದು, ಟ್ರಸ್ಟ್ ಮಾಡ್ಬೋದು ನಿಮ್ಮನ್ನ. ಆಮೇಲೆ ನಂಬಿದ್ರೆ ಮಾತ್ರ ಆಗುತ್ತೆ, ಪ್ರಾಪರ್ ಆಗಿ ಮಾಡ್ಕೊಂಡು ಹೋದ್ರೆ, ನೀವು ಹೇಳಿರೋದನ್ನ ಅಷ್ಟು ಫಾಲೋ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಡಯಟ್ ಎಲ್ಲ ಅಂದ್ರೆ ನಾವು ರೆಗ್ಯುಲರ್ ಆಗಿ ಏನ್ ತಿಂತಾ ಇದ್ವಿ ಅದೇ ಇರುತ್ತೆ, ರೈಸ್ ಇರುತ್ತೆ, ದಾಲು, ನಾವ್ ಏನ್ ತಿಂತಿದ್ವಿ ಅದನ್ನೇ. ಬಟ್ ಏನ್ ತಿನ್ಬೇಕು, ಎಷ್ಟ್ ತಿನ್ಬೇಕು, ಯಾವಾಗ ತಿನ್ಬೇಕು, ಅದು ನಮ್ಗೆ ಪ್ರಾಪರ್ ಗೈಡೆನ್ಸ್ ಇರಲ್ಲ. ಯಾವ್ದ್ರ ಜೊತೆ ಏನ್ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು, ಮೇನ್ ಆಗಿ ಎಷ್ಟು ಪ್ರಮಾಣ ಕ್ವಾಂಟಿಟಿ ಅಂಡ್ ಕ್ಯಾಲರೀಸ್. ಸೊ ರ್ಯಾಂಡಮ್ ಆಗಿ ಅದನ್ನ ರ್ಯಾಂಡಮ್ ಆಗಿ ಹೆಲ್ದಿ ಫುಡ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಅವ್ರ ದೇಹಕ್ಕೆ ಎಷ್ಟು ಬೇಕು ಅಂತ ಗೊತ್ತಿರೋದಿಲ್ಲ. ಅದೊಂದು ಅದು ನಂಗೆ ಸಪರೇಟ್ ಆಗಿ ಕಸ್ಟಮೈಸ್ಡ್ ಮಾಡ್ಕೊಡ್ತೀರಾ. ಆಮೇಲೆ ವರ್ಕೌಟ್ ಯೋಗ ಕ್ಲಾಸ್ ಹೋದಾಗ ಕೆಲವೊಂದ್ ಮಾಡಕ್ ಆಗುತ್ತೆ, ಕೆಲವೊಂದ್ ಮಾಡಕ್ ಆಗಲ್ಲ. ನೀವು ಕೊಟ್ಟಿದ್ದು ನನಗೆ ಸಪರೇಟ್ ಆಗಿ, ನನಗೆ ವೆಯ್ಟ್ ಲಿಫ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ, ನಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ನೀವು ಯಾವ್ದು ನಂಗೆ ವೆಯ್ಟ್ ಲಿಫ್ಟಿಂಗ್ ಅಂತ ನಾನು ಏನೂ ಮಾಡೇ ಇಲ್ಲ ಹೇಳ್ಬೇಕಂದ್ರೆ, ಫುಲ್ ನನ್ ಬಾಡಿ ವೇಟ್ ಯೂಸ್ ಮಾಡ್ಕೊಂಡು ಮಾಡೋದೇ ಕೊಟ್ಟಿದ್ರಿ. ಸೊ ನನಗೆ ಟೈಲರ್ಡ್ ಮೇಲೆ ನನಗೆ ಆಗುವಂತದೇ ಕೊಟ್ಟಿದ್ರಿಂದ ನನಗೆ ಆರಾಮ್ಸೆ ಮಾಡ್ಕೊಂಡು ಹೋಗ್ತಾ ಇದೀನಿ. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ ಮೂವ್ಮೆಂಟ್ ತರ ರೂಟೀನ್ ಕೊಟ್ಟು ಆಮೇಲೆ ಗ್ರಾಜುಯಲ್ ಆಗಿ ಬೇಬಿ ಸ್ಟೆಪ್ ಇಂದ ಹೋಗಿದೆ. ಅದೊಂದು ತುಂಬಾ ಭಯ ಆಯ್ತು ನಂಗೆ. ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಏನೋ ಕೊಟ್ಬಿಡ್ತಾರೆ, ನನ್ ಕೈಲಿ ಮಾಡಕ್ಕಾಗಲ್ಲ, ಇಷ್ಟೊಂದು ಹೆಂಗಿದೆ, ಇಷ್ಟು ದಪ್ಪ ಇದೀನಿ, ಹೆಂಗ್ ಮಾಡಕ್ ಆಗುತ್ತಾ ನಂಗೆ ಅಂತ. ಬಟ್ ಎಲ್ಲೂ ಕಷ್ಟ ಆಗಿಲ್ಲ ಸರ್. ಆಮೇಲೆ ಇವನ್ ಮದರ್ಸ್ ಸೋರ್ನೆಸ್ ಕೂಡ ಬರ್ಲಿಲ್ಲ ನಂಗೆ ಎಲ್ಲೂ. ಅಂದ್ರೆ ಅಷ್ಟು ಈಸಿಯಾಗಿ ಕರ್ಕೊಂಡು ಹೋದ್ರಿ ನೀವು, ಸ್ಲೋ ಆಗಿ ಹೋದ್ವಲ್ಲ. ಸೊ ಹಾಗಾಗಿ ಎಲ್ಲೂ ನನ್ಗೆ ಹತ್ರ ಬಾಡಿ ಪೇನ್ಸ್ ಬರೋದಾಗ್ಲಿ, ಅಯ್ಯೋ ನಂಗೆ ಆಗ್ತಿಲ್ಲ ಅನ್ನೋದಾಗ್ಲಿ ಎಲ್ಲೂ ಬರ್ಲಿಲ್ಲ. ಸೊ ಸ್ಟಿಲ್ ಆರಾಮಾಗಿ ಮಾಡ್ಕೊಂಡು ಹೋದೆ. ಅದು ಒಂದೊಂದೇ ಸ್ಟೇಜ್ ಚುಚ್ಚುರೆ ಇನ್ಕ್ರೀಸ್ ಮಾಡ್ಕೊಂಡು ಹೋದೆ. ಅದು ತುಂಬಾ ಬ್ಯೂಟಿಫುಲ್ ಆಗಿ ಹೋಯ್ತು ಜರ್ನಿ ಹೇಳ್ಬೇಕಂದ್ರೆ. ಇಟ್ಸ್ ಬ್ಯೂಟಿಫುಲ್ ಜರ್ನಿ ಅಂತಾನೆ ಹೇಳ್ಬೇಕು. ಎಂಜಾಯ್ ಮಾಡಿದೆ ನನ್ನ ಜರ್ನಿನ. 3XL ಇತ್ತು, ಈಗ ಆಲ್ಮೋಸ್ಟ್ ಲಾರ್ಜಿಗೆ ಬಂದ್ಬಿಟ್ಟಿದ್ದೀನಿ ನಾನು. 3XL ಇತ್ತು ಡ್ರೆಸ್ಸಸ್, ಸೊ ಈಗ ಆಲ್ಮೋಸ್ಟ್ ಲಾರ್ಜಿಗೆ ಬಂದಿದ್ದೇನೆ. ಈಗ ಲಾರ್ಜ್ ಸರಿ ಹೋಗುತ್ತೆ ಈಗ. ಮೊನ್ನೆಲ್ಲ ರೀಸೆಂಟ್ ಆಗಿ ಲಾರ್ಜೇ ತಗೊಂಡೆ ನಾನು. ಹೌದಾ, MS ಮಾಡ್ಬಿಡಿ ಅಂತ. ಹಾ, ಅಟ್ಲೀಸ್ಟ್ ಲಾರ್ಜ್ ಮೀಡಿಯಂ ಎಲ್ಲಾದ್ರೂ ಮೇಂಟೈನ್ ಮಾಡ್ಬೇಕು ಸರ್ ಅಷ್ಟೇ. ನಮ್ ಹಸ್ಬೆಂಡ್ ಮಾತಾಡ್ತಾರೆ. ನಮಸ್ಕಾರ, ಕನ್ನಡದವರ? ನಮಸ್ಕಾರ ಸರ್, ಕನ್ನಡದವ್ರೆ ಸರ್, ಕನ್ನಡದವ್ರೆ. ಮೈ ನೇಮ್ ಇಸ್ ಪ್ರಸಾದ್. ನೀವು ತುಂಬಾ ಸಪೋರ್ಟ್ ಮಾಡಿದೀರಾ ಅಂತ ಹೇಳಿದ್ರು. ಸರ್, ಶಿ ಹ್ಯಾಸ್ ಸ್ಟ್ರಗಲ್ಡ್ ಅ ಲಾಟ್ ಆಕ್ಚುಲಿ. ನನ್ನ ಹೆಸರು ಪ್ರಸಾದ್ ಅಂತ. ಐ ಆಮ್ ವರ್ಕಿಂಗ್ ಫಾರ್ ಇಂಡಿಯನ್ ರೈಲ್ವೇಸ್. ಓಕೆ ಸರ್, ಇಂಡಿಯನ್ ರೈಲ್ವೇಸ್ ಅಲ್ಲಿ ಇದ್ದೀರಾ? ಯಾ, ರೈಲ್ವೇಸ್ ಅಲ್ಲಿ ವರ್ಕ್ ಮಾಡ್ತೀನಿ. ನೈಸ್ ಸರ್. ಟು ಬಿ ಫ್ರಾಂಕ್, ತುಂಬಾ ಸ್ಟ್ರಗಲ್ ಅಂತ ಮಾಡಿದಾಳೆ. ಮಾಡಿದಾಳೆ ಆಕ್ಚುಲಿ 7 months ನಲ್ಲಿ. ಓಕೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಯಾ, ತುಂಬಾ ಹಾರ್ಡ್ ವರ್ಕ್ ಮಾಡಿದಾಳೆ. ಅಂಡ್ ತುಂಬಾ ಅದೇ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು, ತುಂಬಾ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇತ್ತು. ಮೈನ್ ಡೆರ್ಮಟಾಲಜಿ ಪ್ರಾಬ್ಲಮ್ ತುಂಬಾ ಇತ್ತು. ಮುಖ ಎಲ್ಲ ಸ್ವಲ್ಪ ಊದ್ಕೊಂಡ್ಬಿಡೋದು, ಆ ತರ ಕೈಕಾಲೆಲ್ಲ ಸ್ವೆಲ್ಲಿಂಗ್ ಬರೋ ತರ ಇಲ್ಲ ಇತ್ತು. ಓಕೆ, ದಿಸ್ ಪ್ರೋಗ್ರಾಮ್ ಶಿ ಹ್ಯಾಸ್ ಸ್ಟಾರ್ಟೆಡ್, ನೌ ಶಿ ಇಸ್ ಫೈನ್ ಆಕ್ಚುಲಿ. ನೈಸ್ ಸರ್.
ನೀವು ಸಪೋರ್ಟ್ ಮಾಡಿದಿರಲ್ಲ, ಯಾರು ಎಲ್ರಿಗೂ ಈಗ ಮನೆಯಲ್ಲಿ ತುಂಬಾ ಸಪೋರ್ಟ್ ಇಲ್ಲ ಇದ್ರೆ ಸರ್, ಪಾಸಿಟಿವ್ ಆಗಿ ಮಾಡ್ಬೋದು. ಸೇರ್ತೀನಿ ಅಂದಾಗ್ಲೂ ಅವ್ರು ಫಸ್ಟ್ ಆಯ್ತು ಇಲ್ಲ ನಿಮಗೆ ಸರ್, ಯಾರಿಂದ ಸೇರು ಅಂತ ಹೇಳಿದ್ರು. ಏನೇ ಪ್ರಾವಿಷನ್ಸ್ ಬೇಕು, ಮಿಲೆಟ್ಸ್ ಬೇಕು, ಅವರೇ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇವಾಗ. ಅವರೇ ಬರ್ಕೊಂಡ್ಬಿಡ್ತಾರೆ, ಲಿಸ್ಟ್ ಎಲ್ಲ ತಂದ್ಕೊಟ್ಬಿಡ್ತಾರೆ. ಪ್ರಾವಿಷನ್ ನಿಂಗೆ ಮಿಲೆಟ್ಸ್ ಬೇಕಾ ಅದ್ ಬೇಕಾ ಎಲ್ಲ ತಂದ್ಕೊಟ್ಬಿಡ್ತಾರೆ ಅವರೇ. ಸೊ ಎಲ್ಲೂ ಫಸ್ಟ್ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ಆಕ್ಚುಲಿ. ಸೇರ್ತೀನಿ ಅಂದಾಗ ಅವ್ರು ಹೇಳ ನಿಂಗೆ ಹೆಲ್ತ್ ಸರಿ ಹೋಗುತ್ತೆ, ನೀನ್ ಏನ್ ಬೇಕಾದ್ರೂ ಮಾಡು, ಬಟ್ ನ್ಯಾಚುರಲ್ ವೇ ಆಗಿ ಮಾಡ್ಬೇಕು ಅಷ್ಟೇ ಅವ್ರು ಹೇಳಿದ್ದು. ಯಾವ್ದೇ ಸಪ್ಲಿಮೆಂಟ್ಸ್ ತಗೊಳ್ಳೋ ಹಾಗಿಲ್ಲ, ಅದೆಲ್ಲ ಆದ್ರೆ ನೀನ್ ಮಾಡು, ಬೇಡ ಅಂತ ಹೇಳ್ತಿಲ್ಲ. ಹೌದು, ಅದು ಮೆಡಿಸಿನ್ ಗಳು ಏನಂದ್ರೆ ತಗೊಂಡು ಬಾಡಿ ಮತ್ತೆ ಸೈಡ್ ಎಫೆಕ್ಟ್ಸ್, ಡ್ಯಾಮೇಜ್ ತುಂಬಾ ಆಗ್ತಾ ಸೈಡ್ ಹೋಗುತ್ತೆ. ಎಫೆಕ್ಟ್ಸ್ ಕೊಡ್ತಾ ಇತ್ತು ಆಕ್ಚುಲಿ. ತುಂಬಾ ಹೌದು ಬಾಡಿ ಎಲ್ಲ ಇನ್ಬ್ಯಾಲೆನ್ಸ್ ಆಗೋಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಹೌದು ಸರ್. ನಾವು ಶಿ ಇಸ್ ಫೈನ್ ಆಕ್ಚುಲಿ. ನಾವು ಶಿ ಇಸ್ ತುಂಬಾ ಜನರಿಗೆ ಅದೇ ಗೊತ್ತಾಗಲ್ಲ, ಆಹಾರವೇ ಔಷಧಿ ಆಗ್ಲಿ, ದಟ್ ಇಸ್ ಟ್ರೂ. ಹೇಳ್ಬೇಕಂದ್ರೆ ಔಷಧಿಯೇ ಆಹಾರವಾಗಲಿ ಅಂದ್ರೆ ಯಾರಿಗೂ ನಂಬಿಕೆ ಬರಲ್ಲ ಅದು. ಅದಕ್ಕೆ ಆಕ್ಚುಲಿ ಇವಾಗ ಅದೇ ನಮ್ಮ ನೈಬರ್ಸ್ ಆಗ್ಲಿ, ನಮ್ಮ ಫ್ರೆಂಡ್ಸ್ ಆಗ್ಲಿ, ಎಲ್ಲಾದ್ರೂ ಫಂಕ್ಷನ್ಸ್ ಅಲ್ಲಿಗೆ ಹೋದ್ರೆ ತುಂಬಾ ಜನ ಕೇಳ್ತಾ ಇದಾರೆ ಹೌ ಶಿ ಹಸ್ ರೆಡ್ಯೂಸ್ಡ್ ಲಾಟ್. ತುಂಬಾ ಜನ ಕೇಳ್ತಾ ಇದಾರೆ. ನೈಸ್, ವೆರಿ ಗುಡ್ ಸರ್. ಎಲ್ಲಾರು ಆಶ್ಚರ್ಯನೇ, ಎಲ್ಲ ತಿನ್ಕೊಂಡ್ ಸಣ್ಣ ಆಗಿದೀನಿ ಅಂದ್ರೆ ಯಾರು ನಂಬ್ತಾನೆ ಇಲ್ಲ ಸರ್. ಅದು ಹೌದಾ, ನಿಜವಾಗ್ಲೂ ತಿಂತೀಯ ನೀನು, ನಿಜವಾಗ್ಲೂ ತಿಂತೀಯ ನೀನು ಅಂತ ಕೇಳ್ತಾ ಇದಾರೆ ಎಲ್ಲಾರು. ನಿಮ್ ಮನೆಯವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿದೀರಾ ಹೆಲ್ದಿ ಲೈಫ್ ಸ್ಟೈಲ್ಗೆ? ಹಾ ಸರ್, ಆಕ್ಚುಲಿ ಅವರು ಒಂದು 3 kg ಸಂಖ್ಯೆ ಕಮ್ಮಿ ಆದ್ರು ಸರ್ ನನ್ ಸೇರಿದ್ಮೇಲೆ. ಸೊ ಅವರು ವಾಕಿಂಗ್ ಮಾಡ್ತಾರೆ, ಬಟ್ ನನ್ ಫುಡ್ ಜೊತೆ ಅವರು ಎಲ್ಲ ಸೇಮ್ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಒಳ್ಳೆ ಫುಡ್ ಫಾಲೋ ಮಾಡೋದು ಅಂದ್ರೆ ಇದರಿಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಬರುತ್ತೆ ಅಂತ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಎಲ್ರು ಚಂದಕ್ ಮಾಡ್ತಾರೆ ಅನ್ಕೋತಾರೆ, ಅದು ಒಂದೇ ಕಾರಣ ಅಲ್ಲ. ಡೇ ಟು ಡೇ ಲೈಫ್ ಇಂಪ್ರೂವ್, ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಅಂತ ಅಷ್ಟೇ. ಬಟ್ ಇನ್ನೊಂದ್ ಏನ್ ಬೆನಿಫಿಟ್ ಅಂದ್ರೆ, ಈಗ ನಾಟ್ ಓನ್ಲಿ ನನ್ಗೊಬ್ಳಿಗೆ ಆಗಿದಂತಲ್ಲ, ಮನೇಲಿ ಎಲ್ರು ಹೆಲ್ತ್ ನಮ್ಮ ಅತ್ತೆಗಂತೂ ಫುಲ್ ಶುಗರ್ ಲೆವೆಲ್ ಎಲ್ಲ ಕಮ್ಮಿ ಆಗ್ಬಿಡ್ತು. ಜೊತೆಗೆ ಅವರು ತಿಂತಾ ಇದ್ರಲ್ವಾ ಸ್ವಲ್ಪ ಕಾಳಾಗ್ಲಿ ಏನಿದೆಲ್ಲ. ಸೊ ಅವ್ರಿಗೆ ಮೊನ್ನೆ ಹೋದಾಗ ತುಂಬಾ ಡೋಸೇಜ್ ಡಾಕ್ಟ್ರೇ ಕಮ್ಮಿ ಮಾಡ್ಬಿಟ್ರು. ಫುಲ್ HbA1c ಎಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಅವ್ರಿಗೆ. ಸೊ 8.5 ಬಂದ್ಬಿಟ್ಟಿತ್ತು. ಸೊ ಅವ್ರಿಗೆಲ್ಲ ಅವ್ರು ಫುಲ್ ಸಿಕ್ಕಾಬಡೆ ಅವ್ರ ಅಂದ್ರೆ ಎಮೋಷನಲ್ ಆಗ್ಬಿಟ್ರು. ಯಾವತ್ತೂ ಆಗಿರ್ಲಿಲ್ಲ ಇಷ್ಟೊಂದು ಶುಗರ್ ಲೆವೆಲ್. ನಿನ್ನಿಂದ ಆಯ್ತಮ್ಮ, ನನ್ನಿಂದ ಅಲ್ಲಮ್ಮ, ಕಿರಣ್ ಸಾಗರ್ ಸರಿಂದ ಆಯ್ತಿದ್ದು. ಸೊ ನಾನೇ ಅವ್ರಿಗೂ ಅದೇ ಕೊಡ್ತಾ ಇದ್ದೆ, ಸ್ಪೆಷಲಿ ನಾನು ಮಾಡಿದ್ದೇನಿಲ್ಲ. ಸೊ ಅವ್ರಿಗೆ ಶುಗರ್ ಲೆವೆಲ್ ಕಮ್ಮಿ ಆಗಿದೆ ಅಂದ್ರೆ ಇಟ್ಸ್ ಗ್ರೇಟ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಕಿರಣ್ ಸರ್ ಅಂಡ್ ಪವಿತ್ರ ಮೇಡಮ್. ಆಕ್ಚುಲಿ ಐ ನೆವರ್ ಸ್ಪೋಕ್ ವಿತ್ ಹರ್. ಎನಿವೇ ಥ್ಯಾಂಕ್ಸ್ ಪವಿತ್ರ ಮೇಡಮ್ ಫಾರ್ ಹೆಲ್ಪಿಂಗ್ ಹರ್ ಅ ಲಾಟ್. ಶೋರ್ ಥ್ಯಾಂಕ್ ಯು. ನಿಮ್ಗೂ ಕೂಡ ಥ್ಯಾಂಕ್ ಯು. ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿದೀರಾ. ಸೊ ಅವ್ರಿಗೆ ಗೋಲ್ ರೀಚ್ ಆಗೋದಕ್ಕೆ ಅರ್ಧ 50% ಕ್ರೆಡಿಟ್ ನಿಮ್ಗೂ ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಟ್ ಎಷ್ಟು ನಿಮ್ದು ರೀಲ್ಸ್ ಎಲ್ಲ ಎಷ್ಟೋ ಒಂದೊಂದು ಡೌಟ್ಸ್ ಇರುತ್ತೆ. ಈಗ ಮಧ್ಯಾಹ್ನ ಮಲ್ಕೊಂಡ್ರೆ ದಪ್ಪ ಆಗ್ತೀವೋ ಇಲ್ವೋ, ಅದು ನನ್ಗೂ ಇಷ್ಟ. ಆಕ್ಚುಲಿ ಕಷ್ಟಪಡ್ಕೊಂಡು ಎದ್ದಿರ್ತಾ ಇದ್ದೆ, ಒಂದು ಪವರ್ ನ್ಯಾಪು ತಗೋತಿರ್ಲಿಲ್ಲ, ದಪ್ಪ ಆಗ್ಬಿಟ್ಟು. ಈಗ ನಿಮ್ ಕೇಳಿದ್ರೆ ಅಯ್ಯೋ ಇದು ಮಿತ್ತು, ನಾ ಎಷ್ಟು ಜನ ಫಾಲೋ ಮಾಡ್ತಿದ್ದೆ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಮಲ್ಕೋತೀನಿ ಇವಾಗ. ಆತರ ಸಣ್ಣ ಸಣ್ಣದಲ್ಲಿ ಎಷ್ಟು ಇನ್ಫಾರ್ಮೇಟಿವ್ ಇರುತ್ತೆ ವಿಡಿಯೋಸ್ ಅಂದ್ರೆ. ನಮ್ಗೆ ಎಷ್ಟೋ ಡೌಟ್ಸ್ ಇರುತ್ತೆ, ಬಟ್ ಅದನ್ನ ಎಜುಕೇಟ್ ಮಾಡೋರು ಯಾರು ಇರಲ್ಲ. ನಿಮ್ಮಂತವ್ರೊಬ್ರು ಇರೋದ್ರಿಂದ ಅಟ್ಲೀಸ್ಟ್ ನಮ್ಗೆಲ್ಲ ಎಜುಕೇಟ್ ಆಗ್ತಾ ಇದೆ ಎಷ್ಟೋ ಡೌಟ್ಸ್ ಗಳೆಲ್ಲ. ಅದರ ಚಿಕ್ಕದೆಲ್ಲ ಇವಾಗ ವೆಯ್ಟ್ ಯಾವ ಟೈಮಲ್ಲಿ ಅಕ್ಯುರೇಟ್ ಆಗಿ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಅಟ್ಲೀಸ್ಟ್ ಒಂದು ಬೆಳೆ ಅರ್ಲಿ ಮನೆಗಳು ತಗೋ, ಎಷ್ಟೊಂದು ಗೊತ್ತಿರಲ್ಲ ಆ ತರದ್ದು ಸಣ್ಣ ಸಣ್ಣದ್ ಕೂಡ. ತುಂಬಾ ಚೆನ್ನಾಗಿದೆ ನಿಮ್ ವಿಡಿಯೋಸ್, ಮಾತ್ರ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಯಾವ್ದು ಬಿಡದೆ ನೋಡ್ತಾ ಇರ್ತೀನಿ ನಾನು, ಫಾಲೋ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ನಿಮ್ಮ ಹಸ್ಬೆಂಡ್ಗೂ ಥ್ಯಾಂಕ್ಸ್. Once again, thank you, sir. Thank you so much. I'm grateful to you. And Pavitra ma'am, grateful to you.